ಬಿಎಸ್ಸಿ ಓದುತ್ತಿದ್ದಂತಹ ಯುವಕ ಯುವತಿ ಇಬ್ಬರೂ ಪ್ರೀತಿಸಿ ಮದುವೆಯಾಗಿದ್ದಾರೆ. ಪೋಷಕರ ವಿರೋಧದ ನಡುವೆಯೂ ಕೂಡ ಮದುವೆಯಾಗಿದ್ದು, ಈ ಬೆನ್ನಲ್ಲೇ ರಕ್ಷಣೆಯನ್ನ ಕೋರಿ ಯುವ ಪ್ರೇಮಿಗಳು ಚಿತ್ರದುರ್ಗದ ಎಸ್ಪಿ ಕಚೇರಿಯ ಮೆಟ್ಟಿಲು ಹತ್ತಿದ್ದಾರೆ. ಚಿತ್ರದುರ್ಗ ತಾಲೂಕಿನ ಚೆನ್ನೈನಹಟ್ಟಿಯ ಮೋಹನ್ ಹಾಗೂ ಚಿಕ್ಕಪ್ಪನಹಳ್ಳಿ ಗ್ರಾಮದ ಮಧುಶ್ರೀ ದಾವಣಗೆರೆಯಲ್ಲಿ ಬಿಎಸ್ಸಿ ದ್ವಿತೀಯ ವರ್ಷವನ್ನ ವ್ಯಾಸಂಗ ಮಾಡ್ತಾ ಇದ್ದು, ಇಬ್ಬರೂ ಪರಸ್ಪರ ಪ್ರೀತಿಸಿ ವಿವಾಹವಾಗಿದ್ದಾರೆ. ಸದ್ಯ ಅಂತರ್ಜಾತೀಯ ಕಾರಣಕ್ಕೆ ಯುವತಿ ಮಧುಶ್ರೀ ಕುಟುಂಬಸ್ಥರು ತೀವ್ರ ವಿರೋಧ ವ್ಯಕ್ತಪಡಿಸ್ತಾ ಇದ್ದು, ತನ್ನದೇ ಆದಂತಹ ಆಟೋಮೊಬೈಲ್ ಶಾಪ್ ಇಟ್ಟುಕೊಂಡಿರುವಂತಹ ಮೋಹನ್ ಜೀವನ ಮಾಡಲು ಪೊಲೀಸರಿಂದ ಸೂಕ್ತ ರಕ್ಷಣೆ ಬೇಕು ಎಂದು ಮನವಿ ಮಾಡಿದ್ದಾನೆ. ಅಷ್ಟೇ ಅಲ್ಲದೆ ಯುವತಿಯ ಕುಟುಂಬಸ್ಥರಿಂದ ತಮಗೆ ಪ್ರಾಣ ಬೆದರಿಕೆ ಇದ್ದು ಸೂಕ್ತ ರಕ್ಷಣೆ ಕೊಡಿ ಎಂದು ಕೂಡ ಚಿತ್ರದುರ್ಗದ ಎಸ್ಪಿ ರಂಜಿತ್ ಕುಮಾರ್ ಭಂಡಾರು ಅವರಿಗೆ ಮೊರೆ ಇಟ್ಟಿದ್ದಾನೆ. ನಮ್ಮೂರು ಚೆನ್ನೈನಹಟ್ಟಿ, ಇಬ್ಬರು ಒಂದೇ ಕಾಲೇಜಲ್ಲಿ ಇದ್ವಿ, ಓದ್ತಾ ಇದ್ವಿ, ಮದುವೆ ಕೂಡ ಆದ್ವಿ. ನಮಗೆ ಎರಡೂ ಫ್ಯಾಮಿಲಿಯಿಂದ ರಕ್ಷಣೆ ಬೇಕು. ನಮಗೆ ಅವ್ರ ಫ್ಯಾಮಿಲಿಯಿಂದ ನಮ್ಗೆ ತೊಂದರೆ ಆಗಬಾರ್ದು, ನಮ್ಮ ಫ್ಯಾಮಿಲಿಯಿಂದ ತೊಂದರೆ ಆಗಬಾರ್ದು. ನಾವಿಬ್ಬರು ಚೆನ್ನಾಗಿರ್ಬೇಕು, ಅಷ್ಟೇ ಚೆನ್ನಾಗಿರ್ತೀವಿ. ಕುಟುಂಬದಲ್ಲಿ ವಿರೋಧ ಯಾಕೆ? ಇಂಟರ್ ಕ್ಯಾಸ್ಟ್ ಅನ್ನೋದು ನಮ್ಮ ಕ್ಯಾಸ್ಟ್ ಬೇರೆ ಇದೆ, ಅವ್ರ ಕ್ಯಾಸ್ಟ್ ಬೇರೆ ಇದೆ. ಸೊ ಹಂಗಾಗಿ ಅವ್ರ ಕಡೆಯಿಂದನೂ ಪ್ರಾಬ್ಲಮ್ ಆಗಬಾರ್ದು, ನಮ್ಮದಿಂದನೂ ಪ್ರಾಬ್ಲಮ್ ಆಗಬಾರ್ದು ಅಂತ ಕಾಲೇಜಲ್ಲಿ 2 ವರ್ಷದಿಂದ ನಮಗೆ ರಕ್ಷಣೆ ಬೇಕು ಸರ್. ಎರಡು ಫ್ಯಾಮಿಲಿಯಿಂದನೂ ಯಾವುದೇ ಪ್ರಾಬ್ಲಮ್ ಆಗಬಾರ್ದು, ಅದಕ್ಕೆ ರಕ್ಷಣೆ ಕೋರಿ ಬಂದಿದ್ದೀವಿ. ರಕ್ಷಣೆ ಒದಗಿಸ್ಕೊಡ್ತೀವಿ ಅಂತ ಸಾಹೇಬರು ಹೇಳಿದ್ದಾರೆ. ಎಸ್ ಸರ್, ನಂಬಿಕೆ ಇರೋದಕ್ಕೆ ಇದು ನಿರ್ಧಾರ ಮಾಡಿಕೊಂಡು ಮದುವೆ ಆಗಿದ್ದೀವಿ ಇಬ್ಬರು. ನಂದು ಆಟೋಮೊಬೈಲ್ಸ್ ಇದೆ ಸರ್. ಆಟೋಮೊಬೈಲ್ಸ್ ನಾನು ನನ್ನ ತಮ್ಮ ಮಾಡ್ಕೋತೀವಿ. ಅದ್ರ ಜೊತೆಗೆ ನಾನು ಕಾಲೇಜಿಗೆ ಹೋಗ್ತಾ ಇದ್ದೆ, ಹಂಗಾಗಿ ಜೊತೆನೇ ಮದುವೆ ಆಗಿದ್ದೀವಿ. ಇವಾಗ ಇಷ್ಟಪಟ್ಟೆ ಮದುವೆ ಆಗಿದ್ದೀವಿ. ಯಾರ್ದು ಫೋರ್ಸ್ ಇಲ್ಲ. ನಮ್ಮ ಫ್ಯಾಮಿಲಿಂದನೂ ಯಾವುದೇ ಸಪೋರ್ಟ್ ತೊಗೊಂಡಿಲ್ಲ, ಅವ್ರ ಫ್ಯಾಮಿಲಿಂದನೂ ಯಾವುದೇ ಸಪೋರ್ಟ್ ತೊಗೊಂಡಿಲ್ಲ ಇಬ್ಬರು.